ನನ್ನ ಹೆಸರು ವಿಜಯ್ ಅಂತ. 2003 ಮಾಡಿರೋ ನಮ್ಮ ಪ್ರೀತಿಯ ರಾಮ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ವಿ. ಇವಾಗ ರಿಲೀಸು 22 ಇಯರ್ಸ್ ಆಯಿತು. ಇವಾಗ ಒಳ್ಳೆ ಸ್ವಲ್ಪ ಟ್ರಿಮ್ ಮಾಡಿ ಒಂದು 20 ಮಿನಿಟ್ಸ್ ಕಟ್ ಮಾಡಿ ಲ್ಯಾಗ್ ಎಲ್ಲ ತೆಗೆದುಬಿಟ್ಟು ಹೊಸ ರೀತಿಯಲ್ಲಿ ಮಾಡಿದ್ವಿ. ಅದ್ರ ಬಗ್ಗೆ ಮಾತಾಡೋಂತ ಬಂದಿದ್ವಿ. ಒಂದು 23 ವರ್ಷದ ಹಿಂದಿನ ಸಿನಿಮಾನ ಈ ಪುನಃ ಈಗ 25ನೇ 14ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಕಾರಣ ಮೇಯ್ನ್ ಆಗಿ ಹೇಳ್ಬೇಕಂದ್ರೆ ದರ್ಶನ್ ಅವರ ಅಭಿಮಾನಿಗಳೇ. ಅವರ ಮೇರೆಗೆ, ಅವರ ಕೋರಿಕೆ ಮೇರೆಗೆ, ಅವರ ಫ್ಯಾನ್ ಫಾಲೋವರ್ಸ್ದು ಫೋರ್ಸ್ ಇತ್ತು ಈ ಸಿನಿಮಾ ಮಾಡಿ. ಆಕ್ಷನ್ ಓರಿಯೆಂಟೆಡ್ ಅಲ್ಲ, ಇದು ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಂತೇಳಿ ಬಹಳ ಪ್ರೆಷರೈಸೇಷನ್ ಇತ್ತು. ಅದರ ಪ್ರಕಾರವಾಗಿ ಸಿನಿಮಾ ನೋಡ್ಬೇಕಾದ್ರೆ ಸಿನಿಮಾದಲ್ಲಿ ಏನು ಇರಲಿಲ್ಲ. ಕಂಟೆಂಟ್ ಇದೆ, ಬಟ್ ಸಿನಿಮಾ ಅದರ ರೀಲ್ಗಳಾಗಲಿ ಅದು ಏನು ಇರಲಿಲ್ಲ. ಅದನ್ನೆಲ್ಲ ಎಲ್ಲಿಂದೆಲ್ಲ ಜೋಡಿಸಿ ಪುನಃ ಭಾಳಷ್ಟು ಟೆಕ್ನಾಲಜಿ ಯೂಸ್ ಮಾಡಿ ಮ್ಯೂಸಿಕನ್ನು ಚೇಂಜ್ ಮಾಡಿದ್ದೀನಿ, ಇದನ್ನು ಚೇಂಜ್ ಮಾಡಿದರೆ ಮ್ಯೂಸಿಕ್ ಲೇಟೆಸ್ಟ್ ವರ್ಷನಿಗೆ ಕನ್ವರ್ಟ್ ಮಾಡಿ. ಈಗ ನೀವು 23 ವರ್ಷದ ಹಿಂದಿನ ಸಿನಿಮಾ ಅಲ್ಲ ನೀವು ನೋಡ್ತಾ ಇರೋದು. ಅದೇ ದರ್ಶನ, ಅದೇ ಸಿನಿಮಾ, ಭಾಳ ವಿಜುವಲೈಸೇಷನ್ ಭಾಳ ಚೆನ್ನಾಗಿ ಲೇಟೆಸ್ಟ್ ಒಂದು ಹೊಸ ಸಿನಿಮಾ ನೋಡ್ದಂಗೆ ಮಾಡಿದ್ದೀನಿ. ಬಾಕಿ ಎಲ್ಲ ನಿಮಗೆ ನೋಡಿ ಇಷ್ಟ ಆಗುತ್ತೆ ಸಿನಿಮಾ, ಆ ಥರ ಮಾಡಿದ್ದೀನಿ. ಯಾವ ಹಳೆ 23 ವರ್ಷದ ಹಿಂದಿನ ಸಿನಿಮಾ ಅಂತೇಳಿ ನೀವು ನಿಜವಾಗಿ ಅದು ಗೊತ್ತೇ ಆಗಲ್ಲ, ಅಷ್ಟು ಕ್ಲಿಯರ್ ಆಗಿ ಮಾಡಿದ್ದೀನಿ. ಅದೇ ಸಿನಿಮಾ ಟೆಕ್ನಿಕಲ್ ಆಗಿ ಅದರಲ್ಲಿ ಈಗ ನಮ್ಮ ವಿಜುವಲೈಸೇಷನ್ ಆಗಲಿ, ಮ್ಯೂಸಿಕ್ ಇದಾಗಲಿ, ಕ್ವಾಲಿಟಿ ಆಗಲಿ, DI ಆಗಲಿ ಎಲ್ಲ ಪರ್ಫೆಕ್ಟ್ ಆಗಿ ಲೇಟೆಸ್ಟ್ ಒಂದು ಡಿಜಿಟಲ್ ಸಿನಿಮಾ ಬಂದಂಗಿದೆ. ಅವಾಗೆಲ್ಲ ರೀಲಲ್ಲಿ ಇದ್ದ ಸಿನಿಮಾ, ಇದನ್ನು ಡಿಜಿಟಲೈಸೇಷನ್ ಮಾಡಿ ಮತ್ತೆ ಇದನ್ನ ಎಲ್ಲ ಜಾಗದಲ್ಲೂ ರಿಲೀಸ್ ಮಾಡಕ್ಕಿರೋ ಪ್ಲಾನಿಂಗ್ ಅಂದ್ರೆ ಒಂದು ಥಿಯೇಟರ್ ಮಾಮೂಲಿ ಇದಕ್ಕೆ ಮಲ್ಟಿಪ್ಲೆಕ್ಸ್ ಎಲ್ಲ ಕೊಡ್ತಾ ಇರ್ಲಿಲ್ಲ. ಈಗ ಎಲ್ಲಾ ಮಲ್ಟಿಪ್ಲೆಕ್ಸ್ ನಲ್ಲಿ ಈವನ್ ಒಂದು 132 ಥಿಯೇಟರ್ಸ್ ಆಗಿದೆ. ಇನ್ನೊಂದು 150 ಥಿಯೇಟರ್ ರಿಲೀಸ್ ಆಗುತ್ತೆ. ಓವರ್ 150 ಪಕ್ಕ ಆಗುತ್ತೆ. 132 ಕನ್ಫರ್ಮ್ ಆಗಿದೆ. ಮತ್ತೆ ಹೈದರಾಬಾದ್ ನಲ್ಲಿ ಒಂದು 3 ಥಿಯೇಟರ್ ಎಕ್ಸ್ಟ್ರಾ ಆಗಿದೆ. ಅದು ಕರ್ನಾಟಕ, ಅಲ್ಲಿ ಹೈದರಾಬಾದ್ ಕನ್ನಡದಲ್ಲೂ ಫೋರ್ಸ್ ಮಾಡಿ ಅಲ್ಲೂ ಇದ್ದಾರೆ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು ಇದ್ದಾರೆ ಅಂತ ಗೊತ್ತಾಗಿದೆ ನನಗೆ ಈಗ ಮೊನ್ನೆ. ಈಗ ಅವರ ಪ್ರೆಷರೈಸೇಷನ್ ಸಹಿಸ್ಕೊಳಕ್ಕಾಗದೆ ಈಗ ಅಲ್ಲೂ ಪ್ರಸಾದ್ ಮಲ್ಟಿಪ್ಲೆಕ್ಸ್ ಅಲ್ಲಿ ಹಾಕ್ಸ್ತಾ ಇದ್ದೀನಿ, ಅಂಜಲಿ ಥಿಯೇಟರ್ ಅಲ್ಲಿ ಹಾಕ್ತಾ ಇದ್ದೀನಿ, ಇನ್ನು ಯಾವ್ದು 1-2 ಥಿಯೇಟರ್. ಟೋಟಲ್ ಅಲ್ಲಿ 4 ಇದಿದೆ. ಅಲ್ಲಿ ಸಾಟರ್ಡೆ, ಸಂಡೇ, ಮಂಡೇ ಕಂಟಿನ್ಯೂ ಶೋಸ್ ಇದೆ. ಪ್ರಸಾದ್ ಅಲ್ಲಿ ಇದಿದೆ. ಮತ್ತೆ ಬೇರೆ ಯಾವ್ದೋ ಥಿಯೇಟರ್ ಅಲ್ಲಿ ಮಾರ್ನಿಂಗ್ ಶೋಸ್ ಮಾತ್ರ ಕೊಟ್ಟಿದ್ದಾರೆ. ಅಂದ್ರೂ ಕನ್ನಡ ಸಿನಿಮಾ ನಾವು ಡೈರೆಕ್ಟ್ ಸಿನಿಮಾನೇ ಅಲ್ಲಿ ಥಿಯೇಟರ್ ಕೊಡಲ್ಲ. ಇದು ರಿಲೀಸ್ ಸಿನಿಮಾಕ್ಕೆ ಅಲ್ಲಿ ಥಿಯೇಟರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಟ್ ಈಸ್ ದರ್ಶನ್ ಅವರ ಹೆಸರಿಂದಾನೆ. ಅವರ ಅಭಿಮಾನಿಗಳು ಅಲ್ಲೂ ಇದ್ದಾರೆ, ಅಂದ್ರೆ ಕರ್ನಾಟಕದ ಹೊರಗಡೆನೂ ಇದ್ದಾರೆ. ಕ್ಲೈಮ್ಯಾಕ್ಸ್ ಅಲ್ಲಿ ಅದು ಇದ್ರಲ್ಲಿ ಲ್ಯಾಗ್ ಎಲ್ಲ ಇದ್ದಿದ್ದೆಲ್ಲ ತೆಗೆದಿದ್ವಿ. ಸ್ವಲ್ಪ ನೋಡಕ್ಕೆ ಸ್ವಲ್ಪ ಫಾಸ್ಟ್ ಆಗಿರುತ್ತೆ, ಒಂಥರ ಡಿಫರೆಂಟ್ ಆಗಿರುತ್ತೆ. ಅದು ಸ್ವಲ್ಪ ಏನೇನು ಎಕ್ಸ್ಟ್ರಾ ಇತ್ತು ನಮ್ಗೆ ಅನ್ಸಿದೆ ಅದೆಲ್ಲ ಈ ಟೈಮ್ಗೆ ಏನೇನು ಈಗಲೂ ಅದು ರೀಕಾಲ್ ಮಾಡ್ಕೊಳ್ಳೋದಾದ್ರೆ ಹೌದು, ಯಾವ ವಿಷಯಗಳು ಹೆಚ್ಚು ದರ್ಶನ್ ಜೊತೆ ಒಡನಾಟದ್ದು, ಆ ಸಂದರ್ಭಗಳು ಇಲ್ಲ. ದರ್ಶನ್ ಈ ಸಿನಿಮಾ ಅದೇ ಅವ್ರ ಚಾಲೆಂಜಿಂಗ್ ಪಾತ್ರ, ಪೂರ್ಣ ಮಾಡೋದಷ್ಟು ಈಸಿ ಅಲ್ಲ. ಮತ್ತೆ ಅವರು ಒಂದಷ್ಟು ಕಡೆ ಹೇಳಿದ್ದಾರೆ. ನಿಮಗೆ ನೆನಪು ಆ ಥರದ್ದು ಬಹಳ ಅಲ್ಲ. ದರ್ಶನ್ ಅವ್ರು ಏನಂದ್ರೆ ಈ ಸಿನಿಮಾಗೆ ತುಂಬಾ ಕಷ್ಟಪಟ್ಟಿದ್ದಾರೆ. ಈ ತರ ಕಷ್ಟ ಇವಾಗ ಯಾರಿಗೂ ಪಡಕ್ಕೂ ಆಗಲ್ಲ. ಅವರು ಇನ್ನೊಂದ್ಸಲ ಈ ಕ್ಯಾರೆಕ್ಟರ್ ಮಾಡಿ ಅಂದ್ರೆ ಮಾಡಕ್ಕೂ ಆಗಲ್ಲ. ಯಾಕಂದ್ರೆ ಇದು ತುಂಬಾ ಸ್ಟ್ರೈನ್ ತಗೊಂಡು ಇದರಲ್ಲಿ ಈ ಸಿನಿಮಾಗೋಸ್ಕರ ಒಂದು ತಿಂಗಳು ವ್ರತ ಮಾಡಿಕೊಂಡು, ನಾನ್ ವೆಜ್ ಬಿಟ್ಕೊಂಡು, ಆಮೇಲೆ ತುಂಬಾ ಸ್ಟ್ರಗಲ್ ತಗೊಂಡಿದ್ದಾರೆ. ಕಣ್ಣಿಗೆಲ್ಲ ತೊಂದರೆ ಆಗಿದೆ, ಐಬಾಲ್ಸ್ ಎಲ್ಲ ಮೇಲೆ ಎತ್ಬೇಕಾದ್ರೆ, ಈ ತರ ಮೇಲೆ ಎತ್ಬೇಕಾದ್ರೆ ಇಲ್ಲಿ ನರ್ವ್ಸ್ ಎಲ್ಲ ಪ್ರಾಬ್ಲಮ್ ಆಗಿ ನೋವಾಗಿ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು. ಅದಾದ್ಮೇಲೆ ಸ್ಪೆಕ್ಸ್ ಯೂಸ್ ಮಾಡಕ್ ಶುರು ಮಾಡಿದ್ರು. ತುಂಬಾ ತೊಂದರೆ ತಗೊಂಡು ಮಾಡಿದ್ದಾರೆ ಸಿನಿಮಾನ. ತುಂಬಾ ಕಷ್ಟಪಟ್ಟಿದ್ದಾರೆ, ಡೆಡಿಕೇಶನ್ ಇತ್ತು. ಆಮೇಲೆ ದರ್ಶನ್ ಯಾವುದೇ ಇಂಟರ್ವ್ಯೂ ಅಲ್ಲಿ ಯಾವ್ದ್ರಲ್ಲಿ ಎಲ್ಲಾ ಪಿಕ್ಚರ್ ಒಂದು, ಈ ಪಿಕ್ಚರೇ ಒಂದು ಅವ್ರಿಗೆ ಲೈಫಲ್ಲಿ. ಈ ತರ ಡಿಫ್ರೆಂಟ್ ಕ್ಯಾರೆಕ್ಟರ್ ಎಲ್ಲದರಲ್ಲಿ ಲಾಂಗು ಅದು ಇದಿರುತ್ತೆ. ಈ ತರ ಆಕ್ಟಿಂಗ್ ಅಂತ ಪಿಕ್ಚರ್ ಇದೆ ನಮ್ಮ ಪ್ರೀತಿಯ ರಾಮು. ಯಾವಾಗ ಇಂಟರ್ವ್ಯೂ ಹೇಳ್ತಾ ಇರ್ತಾರೆ ಅವರು.